ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕ್ಷೇತ್ರದಲ್ಲಿ ಸೋರುತ್ತಿರುವ ಕಟ್ಟಡದಲ್ಲಿ ಉರ್ದು ಶಾಲೆ ಮಕ್ಕಳಿಗೆ ಪಾಠ. ಕಾಳಗಿ ತಾಲೂಕಿನ ಸೇಡಂ ಕ್ಷೇತ್ರದಲ್ಲಿ ಬರುವ ಗಡಿಕೇಶ್ವರ್ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ರೂಂಗಳಲ್ಲಿ ಮಳೆ ಬಂದ್ರೆ ಸಾಕು, ರೂಮಿನಲ್ಲಿ ನೀರು ಬರುತ್ತದೆ. ಶಾಲಾ ಕಟ್ಟಡದ ಮೇಲ್ಚಾವಣಿ ಸಂಪೂರ್ಣ ಹಾಳಾಗಿ ಹೋಗಿದ್ದು, ಸ್ವಲ್ಪ ಮಳೆ ಬಂದರೆ ಸಾಕು ನೀರು ಸೋರಲು ಆರಂಭವಾಗುತ್ತದೆ. ಹಾಗಾಗಿ ಗೋಡೆಗಳು ಕೂಡ ಹಸಿಯಾಗಿ ಈಗೋ ಆಗೋ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಮಕ್ಕಳು ಅದೇ ರೂಮಿನಲ್ಲಿ ಕುಳಿತು ಭಯದ ವಾತಾವರಣದಲ್ಲಿ ಪಾಠ ಕೇಳುವ ಪರಿಸ್ಥಿತಿ. ಹಾಗಾಗಿ ಶಿಕ್ಷಕರು ಹಾಗೂ ಮಕ್ಕಳು ಭಯದಲ್ಲಿ ದಿನ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನೇಕ ಬಾರಿ ಸಂಬಂಧಪಟ್ಟವರಿಗೆ ಮನವಿ ಮಾಡಿದರೂ ಕೂಡ ಯಾರೂ ಶಾಲೆಗೆ ಗಮನ ಹರಿಸುವುದಿಲ್ಲ ಎಂದು ಸ್ಥಳೀಯರ ಆರೋಪವಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ರಾಜ್ಯದ ಸಚಿವರಾದ ಕ್ಷೇತ್ರದ ಶಾಸಕ ಶರಣ ಪ್ರಕಾಶ್ ಪಾಟೀಲ್ ರವರು ಈ ಕಡೆ ಗಮನ ಹರಿಸಿ ಮಕ್ಕಳಿಗೆ ಸರಿಯಾದ ಕಟ್ಟಡ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. ರಮೇಶ್ ಎಸ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ. ಈಗ ಕಾಳಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಡಿಕೇಶ್ವರ ಗ್ರಾಮದಲ್ಲಿ ಉರ್ದು HPS ಈ ಒಂದು ಶಾಲೆಯಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ಈಗಾಗಲೇ ನೋಡ್ತಾ ಇರಬಹುದು, ಗೋಡೆ ಪೂರ ಸೋರ್ತಾ ಇದೆ, ಛತ್ ಕೂಡ ಬೀಳುವಂತ ಪರಿಸ್ಥಿತಿಯಲ್ಲಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇದಕ್ಕೂ ಅನೇಕ ಬಾರಿ ಏನಪ್ಪಾ ಅಂತಂದ್ರೆ ಹೇಳಿದ್ರು ಕೂಡ ಯಾವ ರೀತಿ ಈ ಒಂದು ಶಾಲೆ ಕಡೆ ಯಾರು ಕೂಡ ಗಮನ ಹರಿಸಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಮೇಡಮ್ ಇದು ಮಳೆ ಬಂದ್ರೆ ಪೂರಾ ಬಾರಿಶ್ ಸೋಲ್ ಬಿಡ್ತದೆ ಮೇಡಮ್. ಮಕ್ಕಳು ಇದೇ ರೂಮ್ ನಲ್ಲೇ ಕುಂದ್ರಬೇಕು, ಬೇರೆ ಕಡೆ ಯಾವ್ದೋ ಪ್ಲೇಸ್ ಇಲ್ಲ ಮೇಡಮ್. ಬೇರೆ ಕಡೆ ಒಂದು ಗಡಿಕೇಶ್ವರ ಗ್ರಾಮದಲ್ಲಿ ಇವತ್ತಿನ ದಿನ ಉರ್ದು ಒಂದು ಶಾಲೆಯಲ್ಲಿ 1 to 8 ತನ ಇರುತ್ತದೆ. ಇಲ್ಲಿ ಸುಮಾರು ನಾವು ನೋಡ್ತಾ ಇರ್ಬೋದು ಏನಪ್ಪಾ ಅಂತಂದ್ರೆ, ಎಲ್ಲ ಒಂದು ಕ್ಲಾಸ್ ರೂಮ್ಗಳಲ್ಲಿ ನಾನು ಭೇಟಿ ನೀಡಿದ್ದೆ. ಎಲ್ಲ ರೂಮ್ಗಳಲ್ಲಿ ಈ ರೀತಿ ಛತ್ಗಳು ಏನಪ್ಪಾ ಅಂತಂದ್ರೆ ನೋಡಿ, ನೀವು ನೋಡ್ತಾ ಇರ್ಬೋದು, ಛತ್ಗಳು ಪೂರಾ ಪ್ಲಾಸ್ಟರ್ ಏನಪ್ಪಾ ಅಂತಂದ್ರೆ ಉದುರು ಬಿದ್ದಿದೆ, ರಾಡ್ಸ್ ಕೂಡ ಕಾಣ್ತಾ ಇದೆ. ಮತ್ತು ಮಳೆ ಬಂದ್ರೆ ಏನಪ್ಪಾ ಅಂತಂದ್ರೆ ಸೋರುವ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ. ಅಂಥದ್ರಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ಮಕ್ಕಳ ಕುಂದ್ರಕ್ಕೆ ಒಂದು ರೂಮ್ಗಳ ವ್ಯವಸ್ಥೆ ಇದ್ರೆ ಏನಪ್ಪಾ ಅಂತಂದ್ರೆ, ಇಂಥ ಒಂದು ಸೋರುವ ರೂಮಿನಲ್ಲಿ ಏನಪ್ಪಾ ಅಂತಂದ್ರೆ ಮಕ್ಕಳು ಪಾಠ ಕಲಿತಾ ಇದ್ದಾರೆ. ಇದು ಮೊನ್ನೆ ನಮ್ಮ ಶಾಸಕರಾಗಿರುವತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಸಚಿವರ ಒಂದು ಮತಕ್ಷೇತ್ರದಲ್ಲಿ ಬರ್ತದ. ಈ ಶಾಲೆಗೆ ಏನಪ್ಪಾ ಅಂತಂದ್ರೆ ಕೂಡಲೇ ಮೇಲಧಿಕಾರಿಗಳು ಕೂಡ ಎಲ್ಲರ ಗಮನಕ್ಕೆ ತಂದರೂ ಕೂಡ ಏನಪ್ಪಾ ಅಂತಂದ್ರೆ ಈ ಶಾಲೆ ಕಡೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಅಂತೇಳಿ ಈಗಾಗಲೇ ಶಾಲೆಯ ಮುಖ್ಯ ಶಿಕ್ಷಕರು ಕೂಡ ಹೇಳ್ತಾ ಇದ್ದಾರೆ ಮತ್ತು SDMC ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ ಇನ್ನು ಏನೇನಾಗಿದೆ ಅಂತ. ಇಲ್ಲಿ ನೋಡಿ, ಪೂರಾ ರೂಮ್ಗಳೇನಪ್ಪಾ ಅಂತಂದ್ರೆ ಪೂರ್ತಿ ಕೆಟ್ಟು ಹೋಗಿದೆ. ಅಂದರೂ ಕೂಡ ಮಕ್ಕಳು ಇದೇ ರೀತಿಯ ಕುಂದ್ರಲಾಕ ಜಾಗ ಇದೆ ಏನಪ್ಪಾ ಅಂತಂದ್ರೆ ಇಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಮಳೆ ಬಂದರೆ ಸೋರಿದೆ ಪೂರಾ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು, ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.